ಟೋಕಾದಲ್ಲಿ ವೆರಿ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಎಲ್ಸಿನ್ ಕೆಫೆಗೆ ಬಂದು ಚಿಲ್ ಮಾಡ್ತಾ ಇದೀವಿ. Hi, hello, welcome back to Shaky YouTube channel. I hope you guys are doing amazing. Look at my self. Trust the process. ನಾನು ಒಂದು ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಅದೇನೋ ಕೂದಲು ಸ್ನಾನ ಮಾಡಿ ಸ್ವಲ್ಪ ನೀರು ವೆಟ್ ಆಗಿರುತ್ತಲ್ವ, ಅವಾಗಲೇ ಈ ಹೇರ್ ಸ್ಟೈಲ್ ಟ್ರೈ ಮಾಡಿದ್ರೆ ಫುಲ್ ಕರ್ಲಿ ಆಗಿ ಬರುತ್ತೆ ಅಂತ ಒಂದು ಸ್ವಲ್ಪ ನೋಡಿದೆ. ಬಟ್ ನಾನು ಅದನ್ನು ಸ್ವಲ್ಪ ಮಾಡೋಕ್ಕೆ ಹೇಳಿದ್ರು, ಬಟ್ ನಾನು ಎಕ್ಸ್ಟ್ರೀಮ್ ಆಗಿ ಮಾಡಿದ್ದೀನಿ, ಜಾಸ್ತಿ ಬರಲಿ ಆ್ಯಂಡ್ ಜಾಸ್ತಿ ಗೊತ್ತಿರಲಿ ಅಂತ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ನಾನು, ನನ್ನ ಹಸ್ಬೆಂಡ್, ನನ್ನ ಫ್ರೆಂಡ್ ಮತ್ತು ಅವ್ರ ಹಸ್ಬೆಂಡ್ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ಟೋಕಾ ಅಂತ ಒಂದು ಬ್ರಿಗೇಡ್ ರೋಡಲ್ಲಿ ಇದೆಯಲ್ಲ ಅಲ್ಲಿ, ಬಿಕಾಸ್ ಅವ್ರದ್ದು ಬರ್ಡೇ ಆಯಿತು ನನ್ನ ಫ್ರೆಂಡ್ದು. ಸೊ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಏನೋ ಇವೆಂಟ್ ಇತ್ತು ಅಂತ ಅಂದ್ಬಿಟ್ಟು ವಿ ಕುಡ್ ನಾಟ್ ಸೆಲೆಬ್ರೇಟ್. ಸೊ ಅವ್ರು ಅದಾದಮೇಲೆ ಅವರು ಲಂಡನ್ಗೆ ಹೋಗ್ಬಿಡ್ತಾರೆ. ಸೊ ಅದಾದಮೇಲೆ ಮತ್ತೆ ನಮಗೆ ಸಿಗಲ್ಲ, ಅವರು ವರ್ಷಕ್ಕೊಂದ್ಸತಿ ಬರೋರು, ಸೀಸನಲ್ ಫ್ರೆಂಡ್ಸ್ ಅಂತಾರಲ್ಲ ಆ ಥರ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೇ ವಿತ್ ಥಾಟ್ ಆಫ್ ಸೆಲೆಬ್ರೇಟಿಂಗ್. ಅದಕ್ಕೆ ನನ್ನ ಹಸ್ಬೆಂಡ್ ಫುಲ್ ರೊಚ್ಚಿಗೆದ್ದು ಕೇಕ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಆ್ಯಂಡ್ ನಮ್ಮದು ಏನೇನೋ ಬಂದಿದೆ, ಅವ್ರ ಬೇಕಿಂಗ್ದೆಲ್ಲ ಏನೇನು ಬೇಕೋ ಅದೆಲ್ಲ ಫುಲ್ ರೆಡಿ ಆಗಿದೆ. ಸೊ ಕಿಚನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ, ಯಾಕೆಂದರೆ ಇಲ್ಲಿ ಬೆಳಕಿದೆ. ನಾನು ಹೇರ್ ಸ್ಟೈಲ್ ಅಟ್ಲೀಸ್ಟ್ ನಿಮ್ಗೆ ನೀಟಾಗಿ ಕಾಣುತ್ತೆ ಅಂತ. ನಂಗೆ ಸ್ವಲ್ಪ ಫನಿಯಾಗಿ ಕಾಣಿಸ್ತಾ ಇದೆ, ನಿಮ್ಗೆ ಗೊತ್ತು, ಬಟ್ ಐ ಥಿಂಕ್ ವಿ ಶುಡ್ ಟ್ರಸ್ಟ್ ದ ಪ್ರಾಸೆಸ್. ಸೊ ಲೆಟ್ಸ್ ಗೋ. ನಾವಿವಾಗ ಫಸ್ಟ್ ನಾವು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ, ಯಾಕೆಂದರೆ ಹ್ಯಾಪಿನ ನಾವು ಅಲ್ಲಿ ಬಿಟ್ಟು ಬರಬೇಕು, ಯಾಕೆಂದರೆ ತುಂಬ ಹೊತ್ತು ಮನೇಲಿ ಯಾರೂ ಇರಲ್ಲ. ಸೊ ಐ ಡೋಂಟ್ ವಾಂಟ್ ಹಿಮ್ ಟು ಬಿ ಅಲೋನ್. ನಾನು ನೋಡಿ ಫುಲ್ಲು ಹೇರ್ ಸ್ಟೈಲ್ ಅದು ಯಾಕೋ ಚೆನ್ನಾಗೇ ಬರಲಿಲ್ಲ. ಸುಮ್ಮನೆ ನಾನು ಅವತಾರ ಆಡ್ಕೊಂಡು ಏನೇನೋ ಸರ್ಕಸ್ ಮಾಡ್ತೀನಿ, ಸ್ವಲ್ಪ ಕರ್ಲ್ ಆಗಲಿ ಕೂದಲು ಅಂತ, ನ್ಯಾಚುರಲ್ ಆಗಿ ಹೀಟ್ ಎಲ್ಲ ಏನು ಯೂಸ್ ಮಾಡಬಾರ್ದು ಹಂಗೆ ಅಂತ. ಬಟ್ ಐ ಡೋಂಟ್ ನೋ, ಇವಾಗ ಸತಿಗಿಂದ ಹಂಗೆ ಕ್ಲಿಪ್ ಹಾಕೊಂಡಿದ್ದೀನಿ, ಯಾಕೆಂದರೆ ಹ್ಯಾಪಿನ ಕೂರಿಸ್ಕೊಂಡಿದ್ದೀನಿ. ಆ್ಯಂಡ್ ಬ್ಲ್ಯಾಕ್ ಬೇರೆ ಹಾಕೊಂಡಿದ್ದೀನಿ. ಅವ್ನಿಗಿನ್ನ ಹೇರ್ ಫಾಲ್ ಸ್ಟಾರ್ಟ್ ಆಗಿಲ್ಲ, ಬಟ್ ಸೇಫರ್ ಸೈಡ್ ಆಗಿ ಕೂದಲೆಲ್ಲ ಅವ್ನು ಹಂಡ್ಕೊಂಡು ಬಿಡುತ್ತೆ ಅಂತ ಅದೊಂದು ದುಪ್ಪಟ ಕೂಡ ಹಾಕೊಂಡಿದ್ದೇನೆ. ಸ್ವಲ್ಪ ಬೇಬಿ ಶಾಮಿಲಾ ಥರ ಕಾಣಿಸ್ತಾ ಇಲ್ಲ, ಬೇಬಿ ಶರ್ಮಿಲಾನ ಬೇಬಿ ಶಾಮಿಲಾ ಇದ್ರಲ್ಲ ಚಿಕ್ಕ ವಯಸ್ಸು, ಬೇಬಿ ಶಾಮಿಲಾ ಅಲ್ಲ, ಒಂದು ಪಾಪು ಇತ್ತಲ್ಲ ಮೂವಿ ಮಾಡೋರಲ್ಲ ಬೇಬಿ. ಸೊ ಎನಿವೇಸ್ ಆ ಥರ ಕಾಣಿಸ್ತಾ ಇದ್ದೀನಿ ಅಂತ ನನ್ಗನ್ಸ್ತದೆ, ಬಿಕಾಸ್ ಹಿಂದೆ ಎಲ್ಲ ಒಳ್ಳೆ ಬಾಯ್ ಕಟ್ ಥರ ಹೋಗ್ಬಿಟ್ಟಿದೆ ಕೂದಲು. ನಾನು ಎಂಟ್ರಿ ಹೆಂಗಿತ್ತಲ್ವ ಇವತ್ತು ಫುಲ್ ಅದೇವಾ ಓನೋ ಥರ ಇತ್ತು ಅಂತ ಹೇಳ್ತಾವನೆ. ಎನಿವೇಸ್ ಇವಾಗ ಅಕ್ಕ ಅಮ್ಮ ಮನೆಗೆ ಹೋಗಿ ಅವ್ಯುಕ್ತ ಆಲ್ರೆಡಿ ಕಾಯ್ತಾ ಇದ್ದಾನಂತೆ ಅಕ್ಕ ಮನೆಯಲ್ಲಿ. ಯಾವಾಗ ಬರ್ತಾನೆ ಅವ್ಯುಕ್ತ, ಯಾವಾಗ ಬರ್ತಾನೆ ಹ್ಯಾಪಿ ಅಂತ. ಈಗ ಹೋಗಿ ಅವನು ಡ್ರಾಪ್ ಮಾಡಿ ನಾವು ಅಲ್ಲಿಂದ ಮತ್ತೆ ಪಾರ್ಟಿ. ಟುಡೇ ಇಸ್ ದ ಪಾರ್ಟಿ ಟೈಮ್. ತುಂಬಾ ದಿನ ಆಯ್ತು ಹೊರಗಡೆ ಹೋಗಿ. ಸೊ here we are heading out, chilling, having some good time. Anyways, ಇವಾಗ ಹೋಗಿ ಪಾರ್ಟಿ ಮಾಡೋಣ. ಹೇಗಿರುತ್ತೆ ನಮ್ದು ಡೇ ಅಂತ ಕಂಪ್ಲೀಟ್ ಈ ವ್ಲಾಗ್ ಅಲ್ಲಿ ನೋಡಿ. ಹ್ಯಾಪಿ ಬರ್ತ್ಡೇ ಟು ಯು. ಅಯ್ಯೋ 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 ಚೆನ್ನಾಗಿದ್ಯಾ? ಏನಕ್ಕೆ ಮಾಡಿದ್ಯಾ ಮಚ್ಚ? ಡಾರ್ಕ್ ಚಾಕ್ಲೇಟ್. ಅಯ್ಯೋ 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 ಅಟ್ಲೀಸ್ಟ್ ನಾವಾದ್ರೂ ತಿಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ ಅಲ್ಲ, ನಾನು ಹೇಳಿದ್ಮೇಲೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ನಾವು ಟೋಕಾ ಓನರ್ ಮತ್ತು ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನನ್ನ ಫ್ರೆಂಡಲ್ಲಿ ಏನು ನೋಡ್ತಾ ಇದ್ದೀರಾ, ಅವ್ರು ಬಂದು ಬ್ರಾಹ್ಮಣ್. ಸೊ ಅವ್ರು ಪ್ಯೂರ್ ವೆಜ್ ತಿಂತಾರೆ. ಅವರು ಆರ್ಡರ್ ಮಾಡಿದ್ದು ವೆಜ್ ಗೋಬಿ ಮಂಚೂರಿ, ಬಟ್ ಅವರು ಅಲ್ಲಿ ಸರ್ವ್ ಮಾಡಿದ್ದು ಚಿಕನ್. ಆ್ಯಂಡ್ ಪಾಪ ಅವ್ರು ಗೊತ್ತಿಲ್ಲದೆ ತಿಂದುಬಿಟ್ರು. ಆ್ಯಂಡ್ ತಿಂದಾದ್ಮೇಲೆ ನಮಗೂ ಹೇಳಿದ್ರು ಅದು ಬೇಜಾರಾಗಿ. ಸೊ ಅಲ್ಲೇ ಹಂಗೆ ಡಿಸ್ಕಷನ್ಸ್ ಆಗಿ ತುಂಬ ದೊಡ್ಡ ಸೀನ್ ಆಯಿತು. ಪ್ರಾಬ್ಲಿ ಇನ್ನೊಂದು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಾವು ಇದನ್ನು ಹೇಳ್ತೀವಿ. ಬೇಜಾರಾಗೋಯ್ತು ಗೈಸ್. I'm pretty sure I don't think you would have sprayed anyone on the floor just like that. Never. I don't think. ಹಲೋ ಹಾಯ್, ನಾವಿವಾಗ ಆ್ಯಕ್ಚುಲಿ ಎಲ್ಲ ಮುಗಿಸಿ ನಾವು ಟೋಕಾ ಹೋಗಿದ್ವಿ. ಅಲ್ಲಿಂದ ಇವಾಗ ವಾಪಸ್ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ನಾವು
ವೇರ್ ಆರ್ ವಿ ಗೋಯಿಂಗ್ ಬೇಬಿ? ಮೆಲ್ಟಿನ್ ಕೆಫೆಗೆ ಹೋಗ್ತಾ ಇದ್ದೀವಿ. ಬಟ್ ಅದಕ್ಕಿಂತ ಮುಂಚೆ ತುಂಬ ಒಂದು ವಿಯರ್ಡ್ ಆಗಬಾರ್ದಂಥ ಸಿಚುವೇಶನ್ ಆಗಿದ್ದು ಅಂತಂದರೆ ನಾವು ಟೋಕಾದಲ್ಲಿ ವೆರಿ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಪ್ರಾಬಬ್ಲಿ ನಾನು ಇದನ್ನು ವಿಡಿಯೋ ಅರ್ಧ ಮಾಡಿ ಅಂದನ್ನು ಐ ಡಿಸೈಡೆಡ್ ಓಕೆ ಫೈನ್ ಬಿಟ್ಬಿಡೋಣ. ಏಕೆ ನಾನು ನೀಟಾಗಿ ಅದನ್ನು ಕಂಟಿನ್ಯೂಟಿ ಮಾಡಲಿಲ್ಲ. ನನ್ನ ಅಮ್ಮ ಮನೆಗೆ ಹೋಗಿದ್ದು ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಸಿಚುವೇಶನ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಲೆಟ್ ಪೀಪಲ್ ನೋ ಬಿಕಾಸ್ ನನ್ನ ಫ್ರೆಂಡ್ ಬಂದು ಬ್ರಾಹ್ಮನ್, ನಾವು ಬಂದು ನಾನ್ ವೆಜಿಟೇರಿಯನ್. ಆ್ಯಂಡ್ ಅವಳು ಆರ್ಡರ್ ಮಾಡಿದ್ದು ಗೋಬಿ ಮಂಚೂರಿ. ಗೋಬಿ ತಾನೇ, ಗೋಬಿ ಮಂಚೂರಿ ಅದನ್ನು ಆರ್ಡರ್ ಮಾಡಿದ್ದು. ನಾವು ಚಿಕನ್ ಡ್ರಮ್ಸ್ ಹೆವೆನ್ ಅದನ್ನು ಆರ್ಡರ್ ಮಾಡಿದ್ವಿ. ಡ್ರಮ್ಸ್ ಆಫ್ ಹೆವೆನ್ ಚಿಕನ್ದಲ್ಲಿ ಏನೋ ಒಂದು ಆರ್ಡರ್ ಮಾಡಿದ್ವಿ. ಬಟ್ ಎಂಥ ವರ್ಸ್ ಸಿಚುವೇಶನ್ ಅಂತಂದರೆ ಅವರಿಗೆ ಚಿಲ್ಲಿ ಚಿಕನ್ ಏನೋ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಚಿಕನ್ ಅಂತ ನನಗೆ ಅನ್ನಿಸ್ಲಿಲ್ಲ. ಅವಳು ಹೇಳೋದು ತಿನ್ನು ಹೋಗ್ಲಿ ಅಂತ. ತಿನ್ನೆ ವೆಜ್ ಅಲ್ವಾ ಅಂತಂದ್ರೆ, ಇಲ್ಲ ನೀನು ತಿನ್ನು, ನಾನು ನಾನ್ ವೆಜ್ಜಿಗೆ ವೆಯ್ಟ್ ಮಾಡ್ತಿದ್ದೀವಿ ಅಂತ. ವಿ ಬೋತ್ ವೇಟಿಂಗ್. ಪಾಪ ಅವಳು ನಾನ್ ವೆಜ್ ತಿಂದು ನನಗೆ ತಿನ್ಬಿಟ್ಟು ಅವಳು ಫಸ್ಟು ಇದು ಪನ್ನೀರ್ ಅಂತ ಅನ್ನಿಸ್ತಾ ಇದೆ, ಪನ್ನೀರ್ ಅಂತ ಅನಿಸ್ತಾ ಇದೆ ನೋಡು ಅಂತ ಅವ್ರ ಹಸ್ಬೆಂಡಿಗೆ ಕೊಟ್ಲು. ಅವರು ಟೇಸ್ಟ್ ಮಾಡಿದ್ರು, ಅವರು ಅಂತಂದ್ರು. ಆಮೇಲೆ ಇಲ್ಲ ನಂಗೇನೋ ನಾನ್ ವೆಜ್ ಅಂತ ಅನ್ನಿಸ್ತಾ ಇದೆ, ನೋಡು ಒಂದ್ಸತಿ ತಿಂದು. ಆಮೇಲೆ ನನ್ನ ಹಸ್ಬೆಂಡ್ ತಿಂದ್ರು. ನಾನು ತಿಂದ ತಕ್ಷಣ ಗೈಸ್ ಇಟ್ ವಾಸ್ ಚಿಕನ್. ಹೌ ಕ್ಯಾನ್ ದಿಸ್ ಸರ್ವ್ ಚಿಕನ್? ಅವಳು ಆರ್ಡರ್ ಮಾಡಿದ್ದೆ ಬೇರೆ, ಅದನ್ನ ತಾನೇ ಕೊಡ್ಬೇಕು ಅವರು. ಇದು ಏನೋ ಗೋಬಿ ಮಂಚೂರಿ ಕೊಡೋ ಬದಲು ಚಿಕನ್ ಮಂಚೂರಿಯನ್ ಕೊಟ್ಬಿಟ್ಟಿದ್ದಾರೆ. ಪಾಪ ಅವರು ಲೈಫ್ ನಲ್ಲೇ ಚಿಕನ್ ತಿಂದಿಲ್ಲ. ಅವಳು ಚಿಕನ್ ತಿಂದ್ಬಿಟ್ಟು ಐ ಫೆಲ್ಟ್ ಸೋ ಬ್ಯಾಡ್. ನಾನು ಡಿಸೈಡ್ ಮಾಡಿದ್ದು ಓಕೆ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ. ಬಿಕಾಸ್ ನಾವು ತುಂಬಾ ರೆಸ್ಟೋರೆಂಟ್ ಡಿಸೈಡ್ ಮಾಡಿದ್ವಿ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಸಜೆಷನ್ಸ್ ಕೇಳಿ ಆ್ಯಂಡ್ ಫೈನಲಿ ವಿ ಕೇಮ್ ಅಪ್ ವಿತ್ ದಿಸ್. ಟೋಕಾ ಹೋಗೋಣ, ಅಲ್ಲಿ ಡಾನ್ಸಿಂಗ್ ಫ್ಲೋರ್ ಇರುತ್ತೆ ಅಂತ. ಬಿಕಾಸ್ ನಾವಲ್ಲಿ ಹೋಗಿ ವಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ಅಂತ ಅನ್ಕೊಂಡಿದ್ದು. ಆ್ಯಂಡ್ ಅಗೇನ್ ಅವ್ರು ಅದು ಲಂಡನ್ಗೆ ಹೋಗ್ಬಿಡ್ತಾರೆ, ನಮಗೆ ಅವ್ರ ಜೊತೆ ಮತ್ತೆ ಟೈಮ್ ಸಿಗಲ್ಲ. ನಾನು ಹೇಳ್ದಂಗೆ ಸೀಸನಲ್ ಆಗಿ ಬರ್ತಾರೆ. ಬಟ್ ದಿಸ್ ಇಸ್ ಸಮಥಿಂಗ್ ಇಟ್ಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್. ಆ್ಯಂಡ್ ನಾವಲ್ಲ ಆಲ್ಮೋಸ್ಟ್ ಎಷ್ಟು ಒಂದು 1.5 to 2 hours ನಾವು ಅಲ್ಲೇ ವೇಸ್ಟ್ ಮಾಡಿದ್ದಾಯ್ತು ಟಾಕಿಂಗ್ ಟು ದ ಮ್ಯಾನೇಜರ್ಸ್, ಮ್ಯಾನೇಜ್ಮೆಂಟ್, ಅವರು ಇವರು, ಆ್ಯಂಡ್ ಟಾಕಿಂಗ್ ಟು ದ ಓನರ್ ಆಫ್ ದ ಕೆಫೆ, ಸಾರಿ ರೆಸ್ಟೋ ಬಾರ್. ಇಟ್ಸ್ ಏನೂ ಯೂಸ್ ಇಲ್ಲ. ಅಂದರೆ ಅವರೇ ನಮಗೆ ಸಪೋರ್ಟ್ ಮಾಡಿಲ್ಲ ಅಥವಾ ಇದಾಗಂತೆ. ಆಲ್ ದಿಸ್ ಈಸ್ ಲೈಕ್ ಸಾರಿ, ಏನು ಮಾಡೋಕ್ಕಾಗಲ್ಲ. ನಮ್ಸು ಸಾರಿ ಮ್ಯಾಮ್, ವೇವ್ ಆಫ್ ಮಾಡ್ತೀವಿ ನೀವು ತಿಂದಿದ್ದು. ಇಷ್ಟು ಬಿಟ್ಟರೆ ನಾವು ಎಷ್ಟು ತಿಂದ್ವಿ ಮ್ಯಾಕ್ಸಿಮಮ್ ನಾವೇನು ತೊಗೊಂಡ್ವಿ, 2 ವೈನ್ ತೊಗೊಂಡ್ವಿ, ನಾನು ಮತ್ತು ನನ್ನ ಫ್ರೆಂಡು. ಆ್ಯಂಡ್ ಇವರಿಬ್ಬರಂತೂ ಏನೂ ಕುಡ್ದಿಲ್ಲ. ನಾನ್ ವೆಜ್ ಡ್ರಮ್ಸ್ ಆಫ್ ಹೆವೆನ್ ಒಂದು, ಮತ್ತು ಇನ್ನೊಂದು ಲಾಲಿಪಾಪ್ ಅಲ್ಲ ಚಿಕನ್ ಬಾರ್ಬಿಕ್ಯೂ ಅದೊಂದು. ಮ್ಯಾಕ್ಸಿಮಮ್ ಒಂದು ಬಿಲ್ ಆಗಿರೋ ಒಂದು 2.5-3 ಆಗಿರ್ಬೋದು ಅಷ್ಟೇ. ಅದನ್ನು ನಮಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ದಿಲ್ಲ ನಾವು ಅಲ್ಲಿಗೆ ಹೋಗಿ ತಿಂತೀವ? ನೀವೇ ಹೇಳಿ. ವೆರಿ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ನಾನು ಮತ್ತೆ ಲೈಫಲ್ಲಿ ಆ ಟೋಕಾ ಅನ್ನೋ ಒಂದು ಜಾಗಕ್ಕೆ ಕಾಲಿಡಲ್ಲ. ಆ್ಯಂಡ್ ಇನ್ ಕೇಸ್ ಯಾರಾದರೂ ಹೋಗ್ತಾ ಇದ್ರೆ, ಅದು ಅಂತಲ್ಲ ಯಾವುದೇ ರೆಸ್ಟೋರೆಂಟ್ ಆಗಿರ್ಬೋದು, ಪ್ಲೀಸ್ ದಿಸ್ ಇಸ್ ಟು ಆಲ್ ವೆಜಿಟೇರಿಯನ್ಸ್ ಆ್ಯಂಡ್ ನಾನ್ ವೆಜಿಟೇರಿಯನ್ಸ್. ಬಿಕಾಸ್ ನಮ್ಮಲ್ಲಿನೂ ಕೆಲವೊಬ್ಬರು ಇವಾಗ ನಾವು ಬೀಫ್ ತಿನ್ನಲ್ಲ, ಪೋಕ್ ತಿನ್ನಲ್ಲ, ಕೆಲವೊಂದೊಂದು ಇರುತ್ತೆ ನಮ್ಮಲ್ಲೂ. ಓಕೆ ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಅನ್ನೋದು ನಮ್ಮದೇ ಆದಂಥ ಒಂದು ರೂಲ್ಸ್ನ ಹಾಕ್ಕೊಂಡಿರ್ತೀವಿ. ಸೊ ಬಿ ಕೇರ್ಫುಲ್. ದಟ್ಸ್ ವೈ ಐ ಥಿಂಕ್ ಅನ್ಸುತ್ತೆ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳೋದು, ಡು ನಾಟ್ ಈಟ್ ಔಟ್ಸೈಡ್, ಈಟ್ ಹೋಮ್ ಫುಡ್, ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳೋದು ಇದಕ್ಕೆ ಅಂತ ಅನ್ಸುತ್ತೆ. ಬಟ್ ನನಗೆ ಲಿಟ್ರಲಿ ತುಂಬ ಬೇಜಾರಾಯಿತು. ಬಿಕಾಸ್ ನಾನು ಕರ್ಕೊಂಡು ಹೋಗಿದ್ದು. ಬಟ್ ನಾನು ಸಾರಿನೇ ಕೇಳೋಕ್ಕಾಗೋದು ಅವಳಿಗೆ. ಬಟ್ ದಿಸ್ ಮಿಸ್ಟೇಕ್ ಶುಡ್ ಹ್ಯಾವ್ ಹ್ಯಾಪನ್, ಆಗೋಯ್ತು. ಸೊ ಯು ಗೈಸ್ ಬಿ ಕೇರ್ಫುಲ್. ದಟ್ ಈಸ್ ದ ರೀಸನ್ ಐ ಆಮ್ ಲೆಟಿಂಗ್ ಯು ಪೀಪಲ್ ನೋ ಅಬೌಟ್ ಇಟ್. ದಿಸ್ ಇಸ್ ವಾಟ್ ದ ಸಿಚುವೇಶನ್. ಹಿಂಗಾಯ್ತು, ಇದಕ್ಕೆ ಈ ಥರ ಆಯಿತು, ನಿಮಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಅಂತ. ಸೊ ದಟ್ ನೀವು ನೋಡ್ತಾ ಇರೋದಿಲ್ಲ ಅಂತಂದರೆ ನಿಮಗೂ ಗೊತ್ತಾಗುತ್ತೆ ಏನು ಅಂದ್ಬಿಟ್ಟು ಅಂತ. ಸೊ ಯಾ ದಾಟ್ಸ್ ದ್ಯಾಟ್. ಇವಾಗ ನಾವು ಮೆಲ್ಟಿನ್ ಕೆಫೆಗೆ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್ ಆ್ಯಂಡ್ ಅಫ್ಕೋರ್ಸ್ ಅಗೇನ್ ವಿ ಆಲ್. ನಾವೆಲ್ಲ ಇವಾಗ ಮತ್ತೆ ಮೆಲ್ಟಿನ್ ಕೆಫೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಅಟ್ಲೀಸ್ಟ್ ಪ್ಲಾನಿಂಗ್, ಹೋಪಿಂಗ್ ಸಮ್ ಗುಡ್ ಟೈಮ್ ಓವರ್ ದೇರ್. ಲೆಟ್ಸ್ ಸಿ. ಇವಾಗ ನಾವು ಮೆಲ್ಟಿನ್ ಕೆಫೆಗೆ ಬಂದು ಚಿಲ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಆರ್ಡರ್ ಮಾಡಿ ಏನಾದರೂ ತಿಂದು ವಿಲ್ ಹ್ಯಾವ್ ಸಮ್ ಕಾಫಿ and then let's just go home. ಕಾಫಿ ಕುಡಿತೀರಾ? Come on. ನನಗಂತೂ ಎಟುಕ್ಸೋದು ಇಲ್ಲ ಅದು. ಈ ಮ್ಯಾಂಗೋನ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ನಾವು ಹೋಗಿದ್ದೆ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಅಂತ ಆಯಿತು. ಸೊ ಅಲ್ಲೂ ಏನೂ ನಾವು ವಿ ಕುಡ್ ನಾಟ್ ಎಕ್ಸ್ಪ್ಲೋರ್ ಮಚ್. ಅದಾದಮೇಲೆ ಫಿಲ್ಟರ್ ಕೆಫೆಗೆ ಅಂತ ಹೋದ್ವಿ.
ಅಲ್ಲಿ ಒಂದು ಜಸ್ಟ್ ಕಾಫಿ ಥರ ಏನೋ ಕುಡ್ದು ಆ್ಯಂಡ್ ದೆನ್ ವಿ ಕೇಮ್ ಬ್ಯಾಕ್ ಹೋಮ್. ಏನೂ ಆಗಿಲ್ಲ ಗೈಸ್ ಅವತ್ತು. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ನಾವು ರಾಸ್ತಾ ಹೋಗಿ ಮಲ್ಟನ್ ಕೆಫೆಗೆ ಹೋಗಿ ಆ್ಯಂಡ್ ಫಿಲ್ಟರ್ ಅಂತ ಏನೋ ಇದೆ ಅಲ್ಲಿ, ಫಿಲ್ಟರ್ ಕೆಫೆನೋ ಕಾಫಿ ಅಂತ, ಅಲ್ಲೂ ಹೋಗಿ ನಾವು ವಾಪಸ್ ಮನೆಗೆ ಬಂದ್ವಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ನಮ್ಮ ಮನೇಲೇ ಸ್ಟೇ ಆಗಿ ಆ್ಯಂಡ್ ದೆನ್ ಅರ್ಲಿ ಮಾರ್ನಿಂಗ್ ಅವರು ಕೂಡ ಹೊರಟರು, ಕೆಲಸ ಇದೆ ಅಂತ ಅಂದ್ಬಿಟ್ಟು ಅಂತ. ಚೆನ್ನಾಗಿತ್ತು ಒಂಥರ ಟೈಮ್ ಆ್ಯಂಡ್ ಒಂಥರ ಚೆನ್ನಾಗಿರಲಿಲ್ಲ. ನಾವು ಅಲ್ಲಿಗೆ ಇದು ರಾಸ್ತಾಗ ಹೋಗಿನೂ ಏನು ಹೋಗಿ ವಿ ಡಿಡ್ ನಾಟ್ ಈಟ್ ಎನಿಥಿಂಗ್, ನಾವೇನೂ ಇಲ್ಲ, ಸುಮ್ಮನೆ ಹೋದ್ವಿ ಆ್ಯಂಡ್ ಸುಮ್ಮನೆ ಹಂಗೆ ವಾಪಸ್ ಬಂದ್ವಿ. ಕಾಫಿನೋ ಏನೋ ಆ ಥರ ತೊಗೊಂಡು, ಅಷ್ಟಲ್ಲಿ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತು. ಸೊ ಐ ಕುಡ್ ನಾಟ್ ರೆಕಾರ್ಡ್ ಮಚ್. ಸೊ ಅದರ್ ದ್ಯಾನ್ ದ್ಯಾಟ್ ಬೆಳಿಗ್ಗೆ ಅವ್ರು ಕೂಡ ಹೊರಟರು ಆ್ಯಂಡ್ ಎದ್ದು ಕೆಲಸ ಮಾಡಿ, ಇವಾಗ ನನ್ನ ಹಸ್ಬೆಂಡ್ ಕೂಡ ಅವರು ಕೆಲಸಕ್ಕೆ ಹೋಗಿದ್ದಾರೆ. ಸೊ ನಂದು ಎಲ್ಲ ಕೆಲಸ ಮುಗಿದಿದೆ. ಇವಾಗ ಪೂಜೆ ಮಾಡಬೇಕು, ಇವತ್ತು ಗುರುವಾರ. ಸೊ ಪೂಜೆ ಮಾಡಿ ಐ ಥಾಟ್ ಆಫ್ ಗೋಯಿಂಗ್ ಟು ಅಮ್ಮ ಮನೆಗೆ ಹೋಗ್ಬೇಕು ಇವತ್ತು ನಾನು, ಯಾಕೆಂದರೆ ನಮ್ಮ ಹ್ಯಾಪಿ ಇದ್ದಾನೆ. ನಾಳೆ ಇವತ್ತೇ ಕರ್ಕೊಂಡು ಬರೋಣ ಅಂದ್ಕೊಂಡ್ವಿ, ಬಟ್ ಕೆಲಸ ಅದೆಲ್ಲ ಹಂಗಂಗೆ ಆಕ್ಯುಪೈ ಆಗೋಯ್ತು. ಸೊ ಐ ಥಾಟ್ ಓಕೆ ಇವತ್ತು ಅವ್ನು ಅಲ್ಲೇ ಉಳ್ಕೊಳ್ಳಿ, ನಾನೇ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಈಗ ನಾನು ರೆಡಿ ಆಗಿದ್ದೀನಿ. ಗೈಸ್ ಕ್ಯಾನ್ ಸಿ ದಿಸ್ ಔಟ್ಫಿಟ್, ನೀವು ಆಲ್ರೆಡಿ ನೋಡಿದ್ದೀರಾ. ಈ ಕುರ್ತಾದಲ್ಲಿ ನಾನು ಆಲ್ರೆಡಿ ರಾಮನವಮಿ ಇದರಲ್ಲಿ ಮಾತಾಡಿದ್ದೀನಿ. ಇವಾಗ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ. ಅವಾಗ ಸುಮ್ಮನೆ ಆಗುತ್ತಾ ಅಂತ ನೋಡೋಕೆ ಹಾಕ್ಕೊಂಡೆ, ಇವಾಗ ಇದನ್ನೇ ಹಾಕ್ಕೊಂಡು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಹ್ಯಾಪಿನ ಮಾತಾಡಿಸಿ ನಾಳೆ ಐ ಥಿಂಕ್ ನನ್ನ ಹಸ್ಬೆಂಡ್ ನಮ್ಮ ಮನೆಗೆ ಬರ್ತಾರೆ, ಅವಾಗ ವಾಪಸ್ ಬರ್ತೀವಿ ನಾವು ನಮ್ಮ ಮನೆಗೆ. ಸೊ ಹೇಗಿರುತ್ತೆ ಅಮ್ಮ ಮನೆ ಪ್ಲಸ್ ನಮ್ಮ ಹ್ಯಾಪಿ ಟೈಮ್ ಏನಿರ್ತದೆ ನೋಡೋಣ. ಸೊ ಅದಕ್ಕೆ ನೆನೆ ಏನೂ ಅಷ್ಟು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಲ್ಲ. ಸೊ ಐ ಥಾಟ್ ಆಫ್ ಆ್ಯಡಿಂಗ್ ಫ್ಯೂ ಮೋರ್, ಲೈಕ್ ನಂದೇನೇನಾಗುತ್ತೆ, ನಾನು ನೆಕ್ಸ್ಟ್ ಡೇ ಏನಿತ್ತು ಅಂತ ಅಪ್ಡೇಟ್ ಮಾಡೋಣ ಅಂತ. ಸೊ ಇವಾಗ ಅಮ್ಮ ಮನೆಗೆ ಹೋಗೋಣ. ವಿಲ್ ಹ್ಯಾವ್ ಗುಡ್ ಟೈಮ್. ಅಮ್ಮ ಮನೇಲಿ ಯಾವಾಗಲೂ ಸಖತ್ತಾಗೇ ಇರುತ್ತೆ ಟೈಮ್, ಬಿಕಾಸ್ ಅಮ್ಮ ಮನೆ ಅಂತಂದ್ರೇ ಅದೊಂದು ಸ್ವರ್ಗ. ಸೊ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾಳೆ ಹೇಗಿರುತ್ತೆ ಆ್ಯಂಡ್ ಅಂತ ನೋಡೋಣ. ನಂಗೆ ನಾಳೆ ರಜಾ ಇದೆ, ಬಿಕಾಸ್ ಅದೇನೋ ಕಾಂಪಾಫ್ ಅಂದ್ಬಿಟ್ಟು ಹ್ಯಾವ್ ಟೇಕನ್, ಹಬ್ಬಕ್ಕೆ ಮಾಡಿದ್ದಕ್ಕೆ ಕಾಂಪಾಫ್ ಇದೆ. ಸೊ ನಾನು ಅದನ್ನು ಕಾಂಪಾಫ್ ತೊಗೊಂಡಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಒಂದು ಬುಕ್ ಇಟ್ಕೊಂಡಿದ್ದೀನಿ, ಬುಕ್ ಓದೋಣ ಅಂತ. ಪ್ರಾಬ್ಲಿ ಅದನ್ನು ಮುಗಿಸ್ಬೇಕು ಈ ಇಯರ್. ಆ್ಯಕ್ಚುಲಿ ಯಾಕೋ ಅದನ್ನು ತುಂಬ ಬುಕ್ಸ್ನೇ ಓದೋಕ್ಕಾಗ್ತಾಯಿಲ್ಲ, ಹ್ಯಾಪಿ ಬೇರೆ ಬಂದುಬಿಟ್ಟಿದ್ದಾನಲ್ಲ ಅದಕ್ಕೆ. ಸೊ ಲೆಟ್ಸ್ ಗೋ ಗೈಸ್. ಫಸ್ಟ್ ಪೂಜೆ ಮಾಡೋಣ ಆ್ಯಂಡ್ ದೆನ್ ಹೋಗುವ ಅಮ್ಮ ಮನೆಗೆ. ಆಲ್ ರೈಟ್, ಇವಾಗ ಪೂಜೆ ಆಗಿದೆ, ಯು ಗೈಸ್ ಕ್ಯಾನ್ ಸಿ ದ್ಯಾಟ್. ಸೊ ಇವಾಗ ನಾನು ನಮ್ಮ ಮಮ್ಮಿ ಮನೆಗೆ ಹೊರಡಬೇಕು ಕ್ಯಾಬ್ ಬುಕ್ ಮಾಡಿಕೊಂಡು. ಸೊ ಅಲ್ಲಿ ಹೋಗಿ ವಿಲ್ ಸಿ ಹೇಗಿರುತ್ತೆ ನಮ್ಮ ಒಂದು ಡೇ ಅಂತ. ಸೊ ಅಲ್ಲಿವರೆಗೂ ನೋಡಿ. ಇಲ್ಲಿ ಇನ್ನೊಂದು ಸೀನ್, ನಾನು ನನ್ನ ಅಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದೀನಿ. ಸೇಮ್ ಟೈಮ್ 2 ಕ್ಯಾಬ್ ಬುಕ್ ಆಗಿದೆ ಆ್ಯಂಡ್ ನನಗೆ ಗೊತ್ತೇ ಆಗಿಲ್ಲ. ನಾನು ಮನೆಯಿಂದ ಹೊರಗಡೆ ಬಂದೆ, ನಾನೊಂದು ಇಷ್ಟು ಲಗೇಜಸ್ ಇತ್ತು, ಅದನ್ನೆಲ್ಲ ಎತ್ಕೊಂಡು ಹಿಂಗೆ ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ. ಅಲ್ಲಿ ನೋಡಿದ್ರೆ 2 ಕ್ಯಾಬ್ ಇದೆ. ನಾನು ಬರಬೇಕಾದ್ರೆ ಅಲ್ಲಿ ಒಬ್ಬರು ಅಂಕಲ್, ನೀವು ಶ್ರ್ಯಾಂಕಾನಾ, ನೀವೇನಾ ಅಂತಂದ್ರು. ಹೌದು ಸರ್ ನಾನೇ ಅಂತಂದೆ. ಬನ್ನಿ ಅಂತಂದ್ಬಿಟ್ಟು ಎಲ್ಲ ಲಗೇಜಸ್ ಎತ್ಕೊಂಡ್ರು. ನಾನು ಅವಾಗಲೂ ಕೇಳಿದ್ದೀನಿ, ನೀವೇ ಅಲ್ವಾ ಅವಾಗಲೇ ಫೋನ್ ಮಾಡಿ ಗಾಡಿ ನಂಬರ್ ಹೇಳಿದ್ದು ಅಂತಂದೆ. ಹೌದು ನಾನೇ ಅಂತಂದರು. ಓಕೆ ಫೈನ್ ಅಂದ್ಬಿಟ್ಟು ನಾನು ಹತ್ತು ಕೂತ್ಕೊಂಡೆ. ನಾನು ಸೆಕ್ಯೂರಿಟಿ ಎಲ್ಲ ಹೆಲ್ಪ್ ಮಾಡೋದು, ನಂದು ಇಷ್ಟು ಲಗೇಜಸ್ ಇತ್ತು ಎಲ್ಲ ಎತ್ತಿ ಹೊರಗಡೆ ಕೂತ್ಕೊಂಡಾದ್ಮೇಲೆ ನಂದು OTP ಕೊಡ್ತೀನಿ, ಅದು ಅಲ್ಲಿ ಸಿಂಕ್ ಆಗ್ತಾ ಇಲ್ಲ, ತಗೊಳ್ತಾ ಇಲ್ಲ. ಆಮೇಲೆ ಯಾಕೆ ಸರ್ ತಗೊಳ್ತಾ ಇಲ್ಲ, ಇರಿ 1 ನಿಮಿಷ ಗಾಡಿ ನಂಬರ್ ಚೆಕ್ ಮಾಡ್ತೀನಿ ಅಂತಂದ್ರೆ ಗಾಡಿ ನಂಬರ್ ಬೇರೆ ಇದೆ. ಸೊ ನಾನು ಕೇಳಿದೆ, ಸರ್ ನೀವು ಯಾಕೆ ಹೇಳಿದ್ರಿ ಅವಾಗಲೇ ಕಾಲ್ ಮಾಡಿದ್ ಮತ್ತೆ ನೀವೇ ಅಂತ ಅಂದ್ಬಿಟ್ಟು ಅಂತ. ನೀವು ನೋಡಿದ್ರೆ ಗಾಡಿ ನಂಬರ್ ಬೇರೆ ಇದೆ, ಇಲ್ಲಿ ನಂದು ಬೇರೆ ಇದೆ ಡೀಟೇಲ್ಸ್, ನಿಮ್ಗೆ ಹೆಂಗೆ ಗೊತ್ತಾಯ್ತು ನನ್ನ ಹೆಸರು ಅಂದಾಗ ಅವ್ರೊಂದು ಇಷ್ಟು ಲಿಸ್ಟ್ ತೋರಿಸ್ತಾರೆ. ನೋಡಿ ಮೇಡಮ್ ನಿಮ್ಮ ಹೆಸರು ಇಲ್ಲೇ ಇದೆ, ನೀವೇ ಬುಕ್ ಮಾಡಿರೋದು ಅಂತ. ಅದೇ ಟೈಮ್ಗೆ ಅದು ಇನ್ನೊಬ್ರು ಇದ್ರಲ್ವಾ ಕ್ಯಾಬ್ ಡ್ರೈವರ್, ಅವ್ರು ಬಂದ್ಬಿಟ್ಟು ಮೇಡಮ್ OTP ಕೊಡಿ ಅಟ್ಲೀಸ್ಟ್ ಅಂತಂದ್ರು. ಫೈನ್, ನಾನು ಅದನ್ನು ಕೊಟ್ಟೆ, ಅಲ್ಲಿ ಅವ್ರು ಕನೆಕ್ಟ್ ಆಯಿತು. ಅವ್ರು ಹೇಳಿದ್ರು ಮೇಡಮ್ ಬನ್ನಿ ಅಂತ ಅಂದ್ಬಿಟ್ಟು ಅಂತ. ನಾನು ಹೇಳಿದೆ ಇಲ್ಲ ಸರ್ ಇದು ಇಲ್ಲಿ ಬುಕ್ ಆಗಿಬಿಟ್ಟಿದೆ, ಸೊ ಇದು ಏನೋ ಕನ್ಫ್ಯೂಷನ್ಸ್ ಆಗ್ತಿತ್ತು, ಎನಿವೇಸ್ ಅಂದ್ಬಿಟ್ಟು ಸಾರಿ ಕೇಳ್ಬಿಟ್ಟು ಕೆಳಗೆ ಇಳಿದ್ಬಿಟ್ಟು ನಾನು ಹೋಗೋಣ ಅಂತಂದ್ರೆ ಅಪ್ಪ ಬಿಡ್ತಾನೆ ಇಲ್ಲ. ನನ್ನ ಲಿಟ್ರಲಿ ಯಾವ ರೇಂಜಲ್ಲಿ ಅಂದ್ರೆ ಅದು ಹೆಂಗೆ ಹೋಗ್ಬಿಡ್ತೀರಾ ನೀವು, ನಾನು ಅಲ್ಲಿಂದ ಬಂದಿದ್ದೀನಿ, ಹಂಗೆ ಹಿಂಗೆ ಎಷ್ಟು ಶಾಪ. ಅದಕ್ಕಿಂತ ಮುಂಚೆ ಅದೆಲ್ಲ ಹೇಳಿದ್ರು. ಅದಾದ್ಮೇಲೆ ಓಕೆ ಫೈನ್ ಸರ್ ಸಾರಿ ಏನು ಮಾಡಬೇಕು ಹೇಳಿ ಇವಾಗ ಹಿಂಗೆ ಆಗೋಗಿದೆ ಅಂತಂದ್ರೆ ಅವರೊಂದಿಷ್ಟು ದುಡ್ಡು ಕೋಟ್ ಮಾಡಿಬಿಟ್ಟು ಇದನ್ನು ಕೊಟ್ಬಿಟ್ಟು ಹೋಗ್ತಾ ಇರಿ ಅಂತ ಅಂದ್ರು. ನಾನು ಇಲ್ಲ ಸರ್ ನಾನು ಕೊಡಲ್ಲ, ತುಂಬ ಜಾಸ್ತಿ ಹೇಳ್ತಾ ಇದ್ದೀರಾ ನೀವು, ಏನೋ ಬೈ ಮಿಸ್ಟೇಕ್ ಆಗೋಗಿದೆ, ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ, ಅದ್ಬಿಟ್ಟು ನೀವು ಇಷ್ಟೊಂದೆಲ್ಲ ಜಾಸ್ತಿ ಹೇಳಿದ್ರೆ ನಾನು ಕೊಡಲ್ಲ ಅಂತಂದೆ. ಅಲ್ಲಿಂದ ದೊಡ್ಡ ಸೀನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ತುಂಬ ದೊಡ್ಡ ಶಾಪಗಳು, ತುಂಬ ದೊಡ್ಡ ಮಾತುಗಳನ್ನ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂಕಲ್. ಯಾವ ಥರ ಅಂದರೆ ನನಗೆ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದೀನಿ, ಭಯ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ಬಿಕಾಸ್ ಆಮೇಲೆ ನಾನು ಹೇಳಿದೆ ನಮ್ಮದು ದೇವ್ರು ನಮ್ಮನ್ನ ಕಾಪಾಡುತ್ತೆ ಬಿಡಿ ಸರ್ ಅಂತಂದರೆ, ನಮ್ಮದು ಅಲ್ಲ ಬಿಡಲ್ಲ, ಹಂಗೆ ಮಾಡ್ತಾರೆ, ಹಿಂಗೆ ಏನೋ ಹೇಳಿದ್ರು. ಆ್ಯಂಡ್ ಎಲ್ಲ ದೇವರು ಒಂದೇ ಮೇಡಮ್, ಅದು ಇದು ಅಂತೆಲ್ಲ ಹೇಳಿದ್ರು. ನಾನು ಓಕೆ ಫೈನ್ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಆ್ಯಂಡ್ ಅಲ್ಲಿ ಕ್ಯಾಬ್ ಡ್ರೈವರ್ ಅವ್ರು ಕೂಡ ಇನ್ನೊಬ್ರು ಇದ್ದವರು, ಕೊಟ್ಬಿಡಿ ಮೇಡಮ್ ಅಟ್ಲೀಸ್ಟ್ ಜಗಳನಾದರೂ ಮುಗ್ದೋಗುತ್ತೆ, ನಾವು ಹೊರಡ್ಬೋದು ಅಂತ
ಅಂತಂದ್ರು. ಸರಿ ಓಕೆ, ತುಂಬಾ ಹೊತ್ತಾಗಿದೆ, ಇಲ್ಲೇ ನಿಂತಿದ್ದೀವಿ, ಇದೇ ಜಗಳ ಆಗ್ತಾ ಇದೆ ಅಂದ್ಬಿಟ್ಟು ಅದ್ರ ಜೊತೆಗೆ ನನ್ನ ಅಪ್ಪ ಅಮ್ಮ ಅಕ್ಕ ಎಲ್ಲ ಕಾಲ್ ಮಾಡ್ತಾ ಇದ್ರು. ಸೊ ನಂಗೂ ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ಹೊರಡ್ಬೇಕಾದ್ರೆ ಅದೊಂದು ಜರ್ನಿ ಇದೆ ಗೊತ್ತಾ. ನಾವಿಲ್ಲಿಂದ ಒಬ್ರೇ ಹೋಗ್ತಾ ಇರ್ತೀವಿ. ಆ ಒಂದು ಜರ್ನಿಲಿ ನನ್ಗೆ ಒಂದಲ್ಲ ಎರಡಲ್ಲ ತುಂಬಾ ಯೋಚನೆಗಳು ಬಂದ್ಬಿಡ್ತು. ಫಸ್ಟ್ ಥಿಂಗ್ ಏನಂತಂದ್ರೆ ಎಲ್ಲ ದುಡ್ಡಿಂದಾನೇ ಸರಿ ಹೋಗ್ಬಿಡುತ್ತಾ. ಯಾಕೆ ಅಂತಂದ್ರೆ ನೆನ್ನೆ ನಾವು ಟೋಕಾ ಹೋಗಿದಾಗ್ಲೂ ಅಲ್ಲೂ ಅಷ್ಟೇ ವೇವ್ ಆಫ್ ಮಾಡ್ಬಿಡ್ತೀವಿ, ಇವಾಗೆಲ್ಲ ನೀವು ತಿಂದಿದ್ದೆಲ್ಲ ಬಿಲ್ ಮಾಡಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಕಳಿಸ್ಬಿಟ್ರು. ಅಂಡ್ ಇಲ್ಲೂ ಕೂಡ ಇಷ್ಟು ಕೊಟ್ಬಿಡಿ ಮೇಡಮ್, ಸರಿ ಹೋಗ್ಬಿಡುತ್ತೆ, ಹೊರಟ್ಬಿಡಿ ಅಂತ ಅಂದ್ರು. ಸೊ ಇಲ್ಲೂ ದುಡ್ಡೆ, ನಾನು ದುಡ್ಡು ಕೊಟ್ಮೇಲೆ ಎಲ್ಲ ನಿಂತಿದ್ದು. ಇಲ್ಲೂ ಎಂತೆಂಥ ಯೋಚನೆಗಳಂದ್ರೆ ಕರ್ಮ ಎಷ್ಟು ರಿಯಲ್ ಅಂತ ಅನ್ಸುತ್ತೆ. ಅಂಡ್ ಒಂದ್ ಕಡೆ ಉಳಿಸ್ತೀವಿ ಅಂತ ಅನ್ಕೊಂತೀವಿ ಗೊತ್ತಾ, ಅದಲ್ಲ, ಇನ್ನೊಂದ್ ಕಡೆ ಕಳ್ಕೊಳ್ತೀವಿ. ಇವಾಗ ನಾವು ನಿನ್ನೆ ಹೋಗಿದ್ದು, ಅವರು ಇಲ್ಲ ಮೇಡಮ್ ವೇವ್ ಆಫ್ ಮಾಡ್ತೀವಿ ಹಂಗೆ ಹಿಂಗೆ ಅಂತಂದ್ರು. ವಿ ಡಿ ನಾಟ್ ಹ್ಯಾವ್ ಎನಿ ಅದರ್ ಆಪ್ಷನ್ಸ್. ನಾವು ಓಕೆ ಫೈನ್ ಇನ್ನೇನು ಅಂದ್ಬಿಟ್ಟು ಮ್ಯೂಚುವಲ್ ಒಂದು ಅಗ್ರಿಮೆಂಟಿಗೆ ಬಂದ್ಬಿಟ್ಟು ಎಲ್ಲ ವಾಪಸ್ ಬಂದ್ವಿ. ಇವತ್ತು ನೋಡಿದ್ರೆ ಇಲ್ಲಿ ನಾನು ನಮ್ಮ ಅಮ್ಮ ಮನೆಗೆ ಹೋಗೋಣ ಅಂದ್ರೆ ಕ್ಯಾಬಲ್ಲಿ ಇದೊಂದು ಸೀನ್ ಆಯ್ತು. ಎಲ್ಲಾ ಕಡೆ ದುಡ್ಡೇ ಅಲ್ಲ, ಪವರ್ ಇನ್ನೇನು ಇಲ್ಲ ಅಂತ ಅನ್ನಿಸ್ತು. ತುಂಬಾ ಬೇಜಾರಾಗುತ್ತೆ ಈ ತರ ಎಲ್ಲ. ಅವಾಗ ತಾನೇ ಪೂಜೆ ಮಾಡಿ ಬಂದಿದ್ದೆ ನಾನು, ತುಂಬಾ ಬೇಜಾರಾಗೋಯ್ತು. ಎಷ್ಟು ನಾನು ಕೋಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರು ನಾನು ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಸುಮ್ಮನೆ ಇದ್ದೆ. ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಂಡು ಅಂತ. ಬಟ್ ನಾವು ನಮ್ಮ ಲೈಫಲ್ಲಿ ಬುದ್ಧ ಆಗಿ ಇರಕ್ಕಾಗಲ್ಲ ಅಲ್ಲ. ಒಬ್ರು ಆಪೋಸಿಟ್ ಪರ್ಸನ್ ಒಂದ್ ರೊಚ್ಚಿಗೆದ್ದು ಕಿರ್ಚಾಡ್ತಾ ಇದ್ರೆ ನಮ್ದು ಒಂದು ಎಷ್ಟೇ ನಾವು ಏನೋ ಇಟ್ಸ್ ಓಕೆ ಅಂತ ನಿಂತ್ಕೊಳ್ಬೇಕು ಅಂತ ಅನ್ಕೊಂಡ್ರು ಅದಾಗಲ್ಲ. ನಾವು ಕೂಡ ಎಕ್ಸ್ಪ್ರೆಸ್ ಮಾಡಲೇಬೇಕು. ನಾವೆಲ್ಲ ಗೌತಮ ಬುದ್ಧ ಆಗಕ್ಕಾಗಲ್ಲ. ಏನೇ ಮಾಡಲಿ, ಏನೇ ಮೆಡಿಟೇಷನ್ ಮಾಡಲಿ, ಏನೇ ಇಲ್ಲಿ, ದಿಸ್ ಇಸ್ ವೇರ್ ಯು ಸಿ ದ ಪೇಷನ್ಸ್ ಲೆವೆಲ್. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾವ ಒಂದು ಮೋಟಿವೇಶನ್ ವಿಡಿಯೋನೇ ಆಗಲಿ, ಯಾವುದೇ ಒಂದು ಬುಕ್ಸ್ ಓದೋದಾಗಲಿ ಅಥವಾ ಇನ್ನೊಬ್ರು ಹೇಳೋದಾಗಲಿ, ಅಲ್ಲಿಂದ ನಮ್ಮದು ಚೇಂಜ್ ಆಗಲ್ಲ. ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ನಾವು ಪೇಷನ್ಸ್ನ ಕಲಿತೀವಿ. ಅದನ್ನ ಬಿಟ್ಟರೆ ಈ ಒಂದು ಸ್ಟ್ರೇಂಜರ್ಸ್ ಹತ್ರ ಜಗಳ ಆಡ್ತೀವಿ ಗೊತ್ತಾ, ಆಗಲೇ ನಮ್ಮ ಪೇಷನ್ಸ್ ಎಲ್ಲ ನಾವು ಕಲಿಯೋದು. ಸೊ ಇಷ್ಟ ಆಯಿತು ಗೈಸ್. ಇದಾದ್ಮೇಲೆ ನಾವು ನಮ್ಮ ಅಮ್ಮ ಮನೆಗೆ ಹೋದೆ. ತುಂಬ ಖುಷಿ ಆಯಿತು. ಕೊಡು ಮಮ್ಮಿ. ನನ್ನ ಹತ್ರ ಇನ್ನ ಇದೆ. ಊರಿಂದ ಅರಳೆಣ್ಣೆ ಬೆಸ್ಟ್ ನೋಡು. ಮಾಡ್ಕೊಳ್ಳು. ಹೋಗೋಣ ಬಾ ಅಲ್ಲಿ ನೋಡಿ, ರೋಡೇಶನ್ ನಮ್ಮ ರೋಡ್ ಅಂತ ರಿಲೇಟಿವ್ ಹೋಮ್ ಕಡೆ. ಇಲ್ಲಿರೋದು ನಮ್ಮ ರಿಲೇಟಿವ್ ಹೋಮ್. ನಾವಿವಾಗ ವಾಕಿಂಗ್ ಅಂತ ಬಂದಿದ್ದೀವಿ, ಯೋಗ ಮಾಡಿ. ನನ್ನ ಅಕ್ಕ ರೊಚ್ಚಿಗೆದ್ದು ನನ್ನ ಯೋಗ ಮಾಡಿಸಿದಾಳೆ ಬೆಳಗ್ಗೆನೆ. ಫೀಲ್ ಸೋ ಗುಡ್. ಅಲ್ಲಿ ಪಿಕಾಕ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಪಿಕಾಕ್. ಗೊತ್ತಿಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂತ. ಟ್ರೈ ಟು ಫೋಕಸ್. ವೇರ್ ಡಿಡ್ ಇಟ್ ಗೋ? ಹಾಂ, ಇಲ್ಲಿ ಎಷ್ಟು ಚಂದ ಇರುತ್ತೆ ನೋಡಿ ಅರ್ಲಿ ಮಾರ್ನಿಂಗ್. ಹಿಂಗೆ ಥರ ನಮ್ಮ ಅಕ್ಕ ನೋಡಿ ಫುಲ್ಲು ಶಿ ಈಸ್ ಅ ಯೋಗಿಸ್ಟರ್. ಸೊ ಬೆಳಗ್ಗೆನೆ ರೊಚ್ಚಿಗೆ ಎದ್ದು ಅವಳು ಟೆರೆಸ್ ಮೇಲೆ ಎತ್ತಾಕೊಂಡೋಗಿ ನನ್ನ ಯೋಗ ಮಾಡಿಸಿ. ಆ್ಯಂಡ್ ಐ ಫೀಲ್ ಸೋ ಗುಡ್ ಗೈಸ್. ನೀವು ಮಾಡಿ. ನಮ್ಮ ಅಕ್ಕ ಏನು ಸಖತ್ತಾಗಿ ಮಾಡ್ತಾಳೆ ಅಂದರೆ, ಕೆಲವೊಂದೊಂದು ಆಸನ ನನಗೆ ಮಾಡೋಕ್ಕೆ ಬರಲ್ಲ, ಎಷ್ಟೊಂದು ಮಾಡೋಕ್ಕೆ ಬರಲ್ಲ, ಬಟ್ ಶಿ ಈಸ್ ಸೋ ಪರ್ಫೆಕ್ಟ್ ಅದರಲ್ಲೆಲ್ಲ. ನಾನು ನಿಮಗೆ ಇದನ್ನು ತೋರಿಸ್ತೀನಿ ರೀ. ಲುಕ್ ಅಟ್ ದಿಸ್ ಬ್ಯೂಟಿ. ಮುಟ್ಟಕ್ಕೆಲ್ಲ ಬಿಡಲ್ವಾ? ಓಕೆ ಓಕೆ. ಅಂದರೆ ಓಡೋಗ್ಬಿಡುತ್ತಾ? ಇದು ಹುಡುಗನ ಅಂತ ಹೆಂಗೆ ಕಂಡಿಡಿಯೋದು? ಯು ಆರ್ ಸೋ ಲಕ್ಕಿ. ಎವ್ರಿ ಡೇ ಯು ಕ್ಯಾನ್ ಸಿ ಇಟ್. ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ, ಫ್ಯಾಮಿಲಿ ಜೊತೆ ಎಲ್ಲ ಬರುತ್ತೆ ಅನ್ಸುತ್ತೆ. ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ.
ಅದು ಗ್ಯಾಂಗ್ ಜೊತೆ ಬರ್ತಿತ್ತು ಇದ್ರದ್ದು ಫ್ಯಾಮಿಲಿ. ಅವರು ನೀನು ಡಿಸ್ಪರ್ಸ್ ಆಗ ಮಗ, ನಾನು ಆಮೇಲೆ ಬರ್ತೀನಿ ಜಾಯ್ನ್ ಆಗ್ತೀನಿ ಅದು ಹಂಗೆ ಸೈಲೆಂಟಾಗಿ ಹೋಗ್ತಾ ಇದೆ ನೋಡು. ಅದ್ರ ಕತ್ತು ನೋಡು. ಆದ್ಮೇಲೆ ಕೊಕ್ಕು ಒಳ್ಳೆ ಇದು ಏನು ಸಕ್ಕತ್ತಾಗಿದೆ. ಸೋ ಬ್ಯೂಟಿಫುಲ್. ಇಮ್ಯಾಜಿನ್ ನಾವು ಕೃಷ್ಣನ ನೋಡೋಕ್ಕಾಗಲ್ಲ, ಬಟ್ ಕೃಷ್ಣ ತಲೆ ಮೇಲಿರೋ ನವಿಲ್ಗರಿನ ನೋಡ್ತಾ ಇದ್ದೀವಿ, ನವಿಲ್ನ ನೋಡ್ತಾ ಇದ್ದೀವಿ. ಹೌ ಬ್ಯೂಟಿಫುಲ್ ಇಟ್ ಈಸ್. ಡಾಗ್ಸ್ ಬರ್ತಾ ಇದೆ, ನಾವು ಚಿತ್ರಾನ್ನವೇ ಸಿಕ್ಕೋದಾಯ್ತು. ಅದಕ್ಕೆ ಏನು ಮಾಡಲ್ಲ ಕಡೆ, ಸುಮ್ಮನೆ ಅದಕ್ಕೆ ಚಮಕ್ ಕೊಡುತ್ತೆ ಅದು. ಪಾಪ ಅದೇ ಸೈಲೆಂಟಾಗಿ ಹೋಗ್ತಾ ಇದೆ ನೋಡು. ಲೈಕ್ ಅದು ಜಂಪ್ ಮಾಡುತ್ತೆ ನೋಡು. ಕರೆಕ್ಟಾಗಿ ಕ್ಯಾಪ್ಚರ್ ಮಾಡು. ಇಟ್ ವಿಲ್ ಜಂಪ್ ಆ್ಯಂಡ್ ಸೆಟ್. Oh, so nice. So good. ಬಂತಲ್ಲ ಇದು, ಅದಕ್ಕೆ ಮೇಲೆ ಇದು ಇದಲ್ಲ ಬೇಲೋಯ್ತು. ಆಲ್ರೆಡಿ ಹೋಗ್ತಾ ಇದೆ. ಸ್ಕ್ವಿರಿಲ್ ನೋಡು, ಅಲ್ಲೂ ಜಂಪ್ ಮಾಡ್ತೀವಿ ಈಗ ನೋಡು. ಇದೇ ಸುಮಾರು ಮನೆ ಹತ್ರ ಹೋಗೋದು. ಓ ಹೌದಾ? ಅಂದ್ರೆ ಲೈಕ್ ಈ ಬಂಚ್ ಆಫ್ ಪಿಕಾಕ್ಸ್ ಸುಮಾ ಮನೆ ಹತ್ರ ಅವಳು ಹಾಕ್ತಾಳಲ್ಲ, ಆಲ್ಮೋಸ್ಟ್ ಸೇಮ್. ಬಿಕಾಸ್ ಇಲ್ಲಿಂದ ಹಂಗೆ ಹೆಂಗೆ ಹೊಟ್ಟೋಗ್ತಾವು ವಿತ್ ದೇರ್ ಶಾರ್ಟ್ ಕಟ್ಸ್. ಇದ್ರ ಮನೆ ಎಲ್ಲ ಎಲ್ಲಿರುತ್ತೆ? ಎಲ್ಲೋ ಆ ಕಡೆ ಇದೆ ಅಂತ ಕಣೆ. ಇದು ಇಲ್ಲಿ ಇದು ಗ್ರೌಂಡ್ ಮಾಡ್ತಿದ್ದಾರೆ ಕಣೆ ಫಾರ್ ಸಮಥಿಂಗ್ ಎಲ್ಸ್. ಓಕೆ ಓಕೆ. ಮತ್ತೆ ಎಲ್ಲಿ ಇವಾಗ ಎಗರುತ್ತಾ? ಆ ಕಡೆ ಎಗರುತ್ತೆ. ನಾಯಿ ಬಂತಲ್ಲ ಅಂತ ಎಗರುತ್ತೋ ಇವಾಗ ಮೋಸ್ಟ್ಲಿ ಅದಲ್ಲೇ ಏನಾದ್ರು ಅಲ್ಲೇ ಇರುತ್ತೆ ಅನ್ಸಿ ಬಿಡು. ಪಾಪ ಬೆಳಗ್ಗೆ ಎದ್ದು ಈ ಗೇಮ್ ಆಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬಂದ್ಯಾರೀ. ನನ್ನ ಮಕ್ಕ ಡ್ರೈ ಫ್ರೂಟ್ಸ್ ಕೈಲಿ ಡ್ರೈ ಫ್ರೂಟ್ಸ್ ರೆಡಿ ಮಾಡ್ತಿದ್ದಾಳೆ. ಓವರ್ ನೈಟ್ ಓವರ್ ನೈಟ್ ಸೋಕ್ ಮಾಡಿ. ಹಾಂ, ನಾನು ನೋಡಿದೆ. ನನ್ನ ಹಸ್ಬೆಂಡ್ ನಾವು ನೋಡ್ಕೊಂಬಂದಿದ್ದು ಪಿಕಾಕ್ನ ಇವಾಗ ತೋರಿಸ್ತಾ ಇದ್ದಾರೆ. ಅವರು ರೆಕಾರ್ಡ್ ಮಾಡ್ಕೊಂಬಂದ್ರು ಬರ್ತಾ ಅಂತ. ಇಟ್ಸ್ ಸೋ ನೈಸ್. ಬ್ರೇಕ್ಫಾಸ್ಟ್ ರೆಡಿ ಟು ಈಟ್. ನನ್ನ ಹಸ್ಬೆಂಡು ತಿಂತಾ ಇದ್ದಾರೆ, ನಾನು ತಿಂತಾ ಇದ್ದೆ. ನಮ್ಮ ಮಗಳಿತ್ತು ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾರೆ. ಇವಂದು ಆಲ್ರೆಡಿ 1 ರೌಂಡ್ ಆಗಿದೆ. ಸ್ವಾಗಳು ಬ್ಯಾಟಿಂಗ್ ಮಾಡುವ ಸಮಯ ಬಂದಿದೆ. ವಿಡಿಯೋ ಮಾಡ್ತೀನಿ ಮರ. ಬಾಯ್ ಮಮ್ಮಿ, ಟೇಕ್ ಕೇರ್. ಪಾಪ ಇರ್ತಂತೆ. ಬಾಯ್ ಏನು ಬೇಡ ಅಂದಲ್ಲ, ಕೆಲಸ ಬಾಯ್. ಸಿ ನಮ್ಮಪ್ಪ ವಾಚ್ತಿದ್ದು ವಾಲ್ ಕ್ಲಾಕ್ ಕೂಡ ರೆಡಿ ಮಾಡ್ಯಾರೆ, ಕೊಟ್ಟಿದೆ. ಸಾಲ್ ಸೆಟ್. ನಾವು ನಮ್ಮ ಹ್ಯಾಪಿ ಆಸ್ತಿಗಳು ಇಲ್ಲ ಮಮ್ಮಿ ತಗೊಬಂದಿರಲಿಲ್ಲ. ಮಳೆ ಬರ್ತಾ ಇದೆ ಗೈಸ್. ಬೇಡ ಮಮ್ಮಿ, ಮಳೆ ಬರ್ತಾ ಉಂಟು. ಬೇಡ ಮಮ್ಮಿ, ಇಲ್ಲ ಮಾಡ್ತೀನಿ. ಬಾಯ್ ಮಮ್ಮಿ. ಏನಿಲ್ಲ, ಸಾಗದಾಗ ಕಾಣಿಸ್ತಿದ್ದೀರ. ಮಾಡೆಲ್ ಭಾಳ ಚಂದ ಕಾಣಿಸ್ತಿದೆ. ಆಲ್ ರೈಟ್, ಇದಾಗಿತ್ತು ನಮ್ಮ ಈ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾವಿಲ್ಲಿಂದ ಸ್ಟ್ರೇಟ್ ನಾವು ನಮ್ಮ ಮನೆಗೆ ಹೊರಟ್ವಿ. ಅಮ್ಮ ಮನೆಯಿಂದ ಒಂದಿಷ್ಟು ಊಟಗಳು, ಒಂದಿಷ್ಟು ಅಡುಗೆಗಾಗೋಷ್ಟು, ಒಂದು ತಿಂಗಳಿಗಾಗೋಷ್ಟು ನನ್ನಮ್ಮ ಕಳಿಸ್ತಾನೆ ಇರ್ತಾರೆ. ಅತ್ತಿನೂ ಎಂತಿನೂ ನೋಡು, ಪುಳಿಯೋಗರೆ ಗೊಜ್ಜು ಅದು ಇದು ಅಂತೆಲ್ಲ ಎಲ್ಲ ಎತ್ತಾಕೊಂಡು ಪಾರ್ಸಲ್ ತೊಗೊಂಡು ಹೊರಟ್ವಿ ಮನೆಗೆ. ಇಟ್ ವಾಸ್ ರಿಯಲಿ ಅ ಗುಡ್ ಡೇ. ಎಲ್ಲ ಒಂದು ಅದು ಇದು ಮಣ್ಣಗಡ್ಡಿ ಆಗಾದಮೇಲೆ ಅಮ್ಮ ಮನೆಗೆ ಬಂದಮೇಲೆ ಒಂದು ಕಾಫಿ ಟೀ ಎಲ್ಲ ಕುಡಿದು ಒಂದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಜೊತೆ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಮುಗಿಸಿ ಹೋಗೋದಿದೆಯಲ್ಲ, ಆ ಮಜಾನೇ ಬೇರೆ. ಎಷ್ಟು ಇಷ್ಟಪಡ್ತಾರೆ ಮನೆಗೆ ಹೋದರೆ. ನೀವು ನಿಮ್ಮ ಅಮ್ಮ ಮನೆಗೆ ಹೋಗಿ ಬನ್ನಿ.